ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಈ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ, ಭಾರತ ದೇಶದ ರಾಜಧಾನಿ ದೆಹಲಿಯಲ್ಲಿ ಒಂಥರ ಹೋರಾಟ ನಡೀತಾ ಇದ್ರೆ, ಕರ್ನಾಟಕದಲ್ಲಿ ಮೊನ್ನೆ ಇಡೀ ರಾಜಕೀಯ ಸಂಕುಲವೇ ಎಚ್ಚೆತ್ತುಕೊಳ್ಳೋ ಹಾಗೆ ಹೋರಾಟ ನಡೀತು. ಒಂದು ರೈತ ಸಂಘ ತನ್ನ ಕೃಷಿ ನೀತಿಗಳನ್ನು ಏನಿವತ್ತು ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವನ್ನ ಹಿಂಪಡಿಬೇಕು ಅಂತೇಳಿ ಹೋರಾಟ ಮಾಡಿದರೆ, ಸಾರಿಗೆ ನೌಕರರ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಅವ್ರನ್ನೂ ಕೂಡ ಸರ್ಕಾರಿ ನೌಕರರ ಒಂದು ವ್ಯವಸ್ಥೆಗೆ ತರಬೇಕು, ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಭಾಳ ಬೆಳಕಾಗಬೇಕು ಅಂತೇಳಿ ಇವತ್ತೇನು ಕೋಡಿಹಳ್ಳಿ ಅವರು ಸಾರಿಗೆ ಇಲಾಖೆಯವರು ಕೂಡ ನಿಂತ್ಕೊಂಡು ಹೋರಾಟ ಮಾಡಿದರು. ಅದನ್ನು ಕೆಲವು ರಾಜಕೀಯ ಪಕ್ಷಗಳ ಮುಖಂಡರುಗಳು ಖಂಡಿಸಿದರು. ಕೋಡಿಹಳ್ಳಿಯವರಿಗೆ ಅವಾಚ್ಯವಾಗಿ ನಿಂದನೆ ಮಾಡಿರ್ತಕ್ಕಂಥ ರೇಣುಕಾಚಾರ್ಯ ಸಮೇತ ಸೋಮಣ್ಣ ಇರಬಹುದು, ಆರ್ ಅಶೋಕ್ ಅವರು ಇರಬಹುದು, ಇವ್ರನ್ನೆಲ್ಲ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾವೇರಿ ಜಿಲ್ಲಾ ಘಟಕದಿಂದ ಖಂಡಿಸ್ತಾ ಇದ್ದೀವಿ. ಯಾವ ಆಧಾರದ ಮೇಲೆ ಕೋಡಿಹಳ್ಳಿಯವ್ರನ್ನ ನಾಲಾಯಕು ಡೋಂಗಿ ಅಂತ ಹೇಳ್ತೀರಿ ರಾಜಕಾರಣಿಗಳೇ? ನಿಮಗೆ ನಾಚಿಕೆ ಆಗ್ಬೇಕು. ನೀವು ಎಲೆಕ್ಷನ್ ಬಂದಾಗ ಇವತ್ತು ಬರ್ತೀರಾ, ಮನೆಗೆ ಪಂಚಾಯತಿ ಎಲೆಕ್ಷನ್ ಇದೆ, ಇವತ್ತು ಬರ್ತೀರಾ, ಕಾಲು ಹಿಡ್ಕೊಂಡು ಬರ್ತೀರಾ, ಆಮೇಲೆ ಇಂಪಾದ ನಾವು ಜನ ಹಿಡಿಬೇಕಲ್ರಿ. ಆ ಇವತ್ತಿನ ದಿನ ಕೋಡಿಹಳ್ಳಿಯವರು 40 ವರ್ಷಗಳಿಂದ ರೈತ ಸಂಘಟನೆ ಸೇವೆ ಸಲ್ಲಿಸಿದ್ದಾರೆ. ಗೊತ್ತಾ ನಿಮಗೆ? ರೈತ ಸಂಘಟನೆ ಇಲ್ಲ ಅಂದಿದ್ರೆ ಇವತ್ತು ರೈತ ಸಂಕುಲ ಇನ್ನಷ್ಟು ಸಂಕಷ್ಟಕ್ಕೆ ಬೀಳ್ತಾ ಇತ್ತು. ಇಂಥ ಒಂದು ಸಂದರ್ಭದೊಳಗಡೆ ರೈತ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಂಚೂಣಿ ನಾಯಕನಾಗಿ ನಿಂತು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ, ಅವರ ವಿರುದ್ಧ ನೀನು ಮಾತಾಡ್ತೀಯಲ್ಲ ನಾಲಾಯಕ ರೇಣುಕಾಚಾರ್ಯ, ನೀನು ಕಚ್ಚೆ ಹರಕ ಇದೆಯಾ, ನೀನು ಶುದ್ಧವಾಗಿಲ್ಲ. ನಿನ್ನ ಭಾವಚಿತ್ರ ಇಲ್ಲಿ ಹೇಳ್ತಾ ಇದೆ ನೋಡು, ನೀನು ಎಂತ ಹಲಕ ನನ್ನ ಮಗ ಇದೆಯಾ ಅಂತ. ಯಾಕೆ ಹೇಳ್ತಾ ಇದೀವಿ ಅಂತ ಗೊತ್ತಾ? ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ರಾಜಕಾರಣಿಗಳಿದ್ದಾರೆ, ಎಷ್ಟು ಜನ ರೈತ ಮುಖಂಡರುಗಳಿದ್ದಾರೆ, ಎಷ್ಟು ಇಲಾಖೆಗಳಿದ್ದಾವೆ, ಎಷ್ಟೊಂದು ಸಿಬ್ಬಂದಿ ವರ್ಗದವರಿದ್ದಾರೆ. ಇವತ್ತು ಕೋಡಿಹಳ್ಳಿಯವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ನಿನಗೆ ಯಾಕಪ್ಪ ಅವ್ರ ಮೇಲೆ ಸಿಟ್ಟು? ನೀನು ಬರೀ ಸರ್ಕಾರದ ಚೇಲ ಆಗಿ ಇವತ್ತು ಮಂತ್ರಿ ಆಗಬೇಕು ಅಂತೇಳಿ ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ಗೌರವ ಇದೆ. ಯಡಿಯೂರಪ್ಪನವರು ಬೀದಿ ಸುತ್ತಿ ಪಕ್ಷ ಕಟ್ಟಿ ಇವತ್ತು ದೊಡ್ಡ ವ್ಯಕ್ತಿಯಾಗಿ ಮೆರೀತಾ ಇದ್ದಾರೆ. ಅವ್ರನ್ನ ಮನವೊಲಿಸಿ ನೀನು ಮಂತ್ರಿ ಆಗಬೇಕು ಅಂತೇಳಿ ಈ ಥರ ನಾಲಾಯಕ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಬೇಕು. ನಿನಗೆ ನರ್ಸ್ ಸಾಲಿಲ್ಲ, ಕಚ್ಚೆ ಹರಕ ಇದೆಯಾ ನೀನು? ನಿನಗೆ ಮಾನವೀಯತೆ ಇಲ್ಲ. ನೀನು ಕೋಡಿಹಳ್ಳಿಯವ್ರ ಬಗ್ಗೆ ಮಾತಾಡ್ತೀಯ ಅಂದರೆ ನಿನಗೆ ಹೊಡಿಬೇಕು ಚಪ್ಪಲಿಲಿ ಮೊದಲು. ಈಗ ನಮ್ಮ ರೈತ ಮುಖಂಡರು ಹೊಡೆದಿದ್ದಾರೆ ಫೋಟೋಕ್ಕೆ. ಮುಂದಿನ ದಿನಗಳಲ್ಲಿ ಹೊನ್ನಾಳಿಗೆ ಬಂದು ನಮ್ಮ ದಾವಣಗೆರೆ ರೈತ ಸಂಘದ ಮುಖಂಡರುಗಳು ನೀವು ಹೊಡಿತಾರೆ ಮನೆ ಬಾಗಿಲು ಹೊರತು. ಅದಕ್ಕೆ ಅವಕಾಶ ಕೊಡಬೇಡ. ದಯವಿಟ್ಟು ಕೋಡಿಹಳ್ಳಿಯವ್ರನ್ನ ಮತ್ತು ರಾಜ್ಯದ ರೈತರನ್ನ ಕ್ಷಮೆ ಕೇಳದೆ ಹೋದೆ ಮುಂದಿನ ದಿನಗಳಲ್ಲಿ ನಿನಗೆ ದೊಡ್ಡ ಮಟ್ಟದ ಹೋರಾಟ ಕಾದಿದೆ ಅಂತ ಈ ಮುಖಾಂತರ ಹಾವೇರಿ ಜಿಲ್ಲಾ ಘಟಕದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹೇಳಿ ರೇಣುಕಾಚಾರ್ಯನಿಗೆ ಧಿಕ್ಕಾರ, ಧಿಕ್ಕಾರ. ರೇಣುಕಾಚಾರ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಹೊಡಿರಿ, ಚಪ್ಪಲಿ ತಗೊಳ್ರಿ. ಜೈ. ಹಾಕಿ ತುಳಿರಿ ಕಚಾಪ್ ಜಾವನ ಅಡ್ಕಿಲಿ ಐತಿಲ್ಲ ಬಾಯಾಗ, ಅಡ್ಕಿಲಿ ಹಾಕಿ ಹೋಗ್ರಿ ಬರಾಬ್ರಿ. ಅಡಿಕೆ ಅಡಿಕೆ ಸರಿ ವಿಡಿಯೋ ಮಾಡಿ ಅದ ನೋಡ್ರಿ. ಏನೇ ಬರಲಿ, ಏನೇ ಬರಲಿ, ಏಕೆ ಬೇಕು, ಏಕೆ ಬೇಕು. ಕೋಡಿಹಳ್ಳಿಯವರಿಗೆ ಅವಾಚ್ಯವಾಗಿ ನಿಂದನೆ ಮಾಡಿದ ರೇಣುಕಾಚಾರ್ಯನಿಗೆ ಹೇಳಿ. ಕೋಡಿಹಳ್ಳಿಯವರಿಗೆ ಅವಾಚ್ಯವಾಗಿ ನಿಂದನೆ ಮಾಡಿದ ರೇಣುಕಾಚಾರ್ಯನಿಗೆ ಹೇಳಿ. ಏಕೆ ಬೇಕು, ಏನು ಬೇಕು, ಏನು ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಸಂಖ್ಯೆ